22-23 ವರ್ಷದಾಗಿದ್ದಾಗನ ಲಕ್ಷಾನ್ಗಟ್ಲೆ ಸಂಬಳ, 6-8 ತಿಂಗಳ ಕೆಲಸ, ಉಳುಕಿ ಸಮಯದಾಗ ವೆಕೇಶನ್, ಮತ್ತೆ ನೀವು ಕೆಲಸ ಮಾಡ್ಬೇಕಾದ್ರ ಇಡೀ ಜಗತ್ತನ್ನ ಸುತ್ತೋ ಅವಕಾಶ. ಇಂಥ ಕರಿಯರ್ ಯಾವ್ದದ ಅಂತೀರಿ? ಇದು ಮರ್ಚೆಂಟ್ ನೇವಿ. ಮರ್ಚೆಂಟ್ ನೇವಿ ಅಂದ್ರೇನು? ಅದನ್ನ ಹೆಂಗ್ ಸೇರೋದು? 10th ಆದ್ಮೇಲೆ ಅದನ್ನ ಸೇರ್ಲಿಕ್ಕೆ ಸಾಧ್ಯನಾ? ಅಥವಾ PUC ಮಾಡಿದ್ಮೇಲೆ ಗ್ರಾಜುಯೇಷನ್ ಮಾಡಿ ಜಾಯ್ನ್ ಆಗ್ಬೇಕಾ? ಸೈನ್ಸ್ ಸ್ಟ್ರೀಮ್ ಬೇಕಾ? ಆ ಕೋರ್ಸ್ಗಳನ್ನು ಮಾಡ್ಲಿಕ್ಕೆ ಫೀಸ್ ಎಷ್ಟು? ಕರ್ನಾಟಕದಾಗ ಆಮೇಲೆ ಭಾರತದಾಗ ಯಾವ್ಯಾವ ಕಾಲೇಜ್ಗಳು ಆ ಕೋರ್ಸ್ಗಳನ್ನ ಆಫರ್ ಮಾಡ್ತಾವ? ಹೆಂಗ ನೌಕರಿ ಜಾಯ್ನ್ ಆಗ್ಬೇಕು? ಇವೆಲ್ಲ ಪಾಯಿಂಟ್ಸ್ ಗಳನ್ನ ಈ ವಿಡಿಯೋದಾಗ ನಾವು ಕವರ್ ಮಾಡೋಣ. ಇವತ್ತಿನ ಅಲ್ಟರ್ನೇಟಿವ್ ಕರಿಯರ್ ಮರ್ಚೆಂಟ್ ನೇವಿ. ಈ ವಿವಾದ ಅಲ್ಟರ್ನೇಟಿವ್ ಕರಿಯರ್ ಚಾನೆಲ್ಗೆ ನೀವು ಮೊದಲೇ ಸಲ ಬಂದಿದ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬೇರೆ ಬೇರೆ ಅಲ್ಟರ್ನೇಟಿವ್ ಕರಿಯರ್ ಗಳ ಬಗ್ಗೆ ಮಾಹಿತಿ ಇಲ್ಲಿ ಸಿಗುತ್ತದೆ. ಮರ್ಚೆಂಟ್ ನೇವಿ ಅಂದ್ರೇನು? ಇದು ಮಿಲಿಟರಿ ನೇವಿ ಅಲ್ಲ. ಮರ್ಚೆಂಟ್ ನೇವಿ ಅಂದ್ರ ದೇಶಗಳ ನಡು ಸರಕು ಸಾಗಾಣಿಕೆ ಮಾಡೋದು, ತೈಲ, ಕಾರ್ಗೋ, ಆಮೇಲೆ ಕಂಟೈನರ್ ಅವನ್ನ ಸಾಗಿಸೋ ಕಮರ್ಷಿಯಲ್ ಶಿಪ್ಪಿಂಗ್ ಸೆಕ್ಟರ್. ಇದ್ರೊಳಗ ಸಿವಿಲಿಯನ್ಸ್ ಕೆಲಸ ಮಾಡಬಹುದು. ನೀವು ಮಿಲಿಟರಿ ಒಳಗ ಅಥವಾ ನೇವಿ ಒಳಗ ಸೇರ್ಬೇಕು ಅಂತಿಲ್ಲ. ಈ ಕೆಲಸದೊಳಗ ಬಹಳಷ್ಟು ಟ್ರಾವೆಲಿಂಗ್ ಇರ್ತದ. ಇದಕ್ಕೆ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಾಗ್ತದ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದ, ಆದ್ರೆ ನಿಮಗೆ ಸಿಗೋ ಸಂಬಳನೂ ಬಹಳ ಜಾಸ್ತಿ ಇರ್ತದ. ಹೊರಗಡೆಯಿಂದ ನೋಡಿದ್ರೆ ಮರ್ಚೆಂಟ್ ನೇವಿ ಯಾಕೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದ ಅಂತಂದ್ರ, ಸ್ಟಾರ್ಟಿಂಗ್ ಒಳಗ ಉತ್ತಮ ಸಂಬಳ ಸಿಗ್ತದೆ. ಇದ್ರೊಳಗ ವಿದೇಶಿ ಕಂಪನಿ ಒಳಗ ಕೆಲಸ ಮಾಡೋ ಅವಕಾಶ ಇರ್ತದ. ಹಡಗನಾಗ ಕೆಲಸ ಮಾಡ್ಬೇಕಾದ್ರ ನಿಮ್ ಖರ್ಚು ಕಡಿಮೆ ಆಗ್ತದ. ಹಿಂಗಾಗಿ ನೀವು ಪೂರ್ತಿ ಸಂಬಳವನ್ನ ಸೇವ್ ಮಾಡಬಹುದು. ಬಹುತೇಕ ಸೀನಿಯರ್ ರ್ಯಾಂಕ್ ಹೋದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ನು ಸಿಗಬಹುದು. 8-10 ವರ್ಷದಾಗ ನೀವು ಕ್ಯಾಪ್ಟನ್ ಅಥವಾ ಚೀಫ್ ಇಂಜಿನಿಯರ್ ಆಗೋ ಸಾಧ್ಯತೆ ಇರ್ತದ. ಸೀನಿಯರ್ ಆಫೀಸರ್ಸ್ ತಿಂಗಳಿಗೆ ಏನಿಲ್ಲ ಅಂದ್ರೂ 5-15 ಲಕ್ಷ, ಕೆಲವೊಂದ್ಸರ್ತಿ ಇದಕ್ಕಿಂತ ಜಾಸ್ತಿ ಸಂಪಾದಿಸಬಹುದು. ಮರ್ಚೆಂಟ್ ನೇವಿ ಒಳಗ ಸಾಮಾನ್ಯವಾಗಿ 4-6 ತಿಂಗಳು ಶಿಪ್ ಮೇಲೆ ಕಾಂಟ್ರಾಕ್ಟ್ ಕೆಲಸ ಇರ್ತದ. ಅದಾದ್ಮೇಲೆ 2-6 ತಿಂಗಳು ನೀವು ರಜೆ ತಗೋಬಹುದು. ಕೆಲವೊಬ್ರು ವರ್ಷಕ್ಕೆ 6 ತಿಂಗಳು ಎಷ್ಟು ಗಳಿಸ್ತಾರ ಅಂತಂದ್ರ ಅವ್ರು ವಾಪಸ್ ಕೆಲ್ಸಕ್ಕೆ ಹೋಗೋದು ಮತ್ತೆ 6 ತಿಂಗಳದ ಮೇಲೆ. ಅಂದ್ರ 6 ತಿಂಗಳ ಕೆಲಸ, 6 ತಿಂಗಳ ರಜೆ. ಆದ್ರೆ ಇದೇನ್ ಕಂಪಲ್ಸರಿ ಇಲ್ಲ. ನೀವು 2 ತಿಂಗಳ ನಂತರನು ಕೆಲ್ಸಕ್ಕೆ ಮತ್ತೆ ಜಾಯ್ನ್ ಆಗ್ಬಹುದು. ಬೇಸಿಕಲಿ ನೀವು ನಿಮ್ಮ ಕಾಂಟ್ರಾಕ್ಟ್ ಸೈನ್ ಮಾಡೋ ಸಮಯವನ್ನ ನೀವೇ ನಿರ್ಧರಿಸಬಹುದು. ಈ ಶಿಪ್ ಲೈಫ್ ರಿಯಾಲಿಟಿ ಏನಿರ್ತದಂದ್ರ, ಹಡಗನಾಗ ನೀವೆಷ್ಟು ದಿನ ಇರ್ತೀರಿ ಅಷ್ಟು ದಿವಸ ಅದರೊಳಗ ಸ್ಟೇ ಮಾಡಬೇಕು. ಲಿವಿಂಗ್ ರೂಮ್ಸ್, ಜಿಮ್, ಫುಡ್ ಹಾಲ್, ರಿಕ್ರಿಯೇಷನ್ ಫೆಸಿಲಿಟಿ ಇವೆಲ್ಲ ಇರ್ತಾವ. ಬೇರೆ ಕೆಲಸಗಾರರ ಜೊತೆ ಟೀಮ್ ವರ್ಕ್ ಬಹಳ ಮುಖ್ಯ ಆಗ್ತದ. ಕೆಲವೊಂದ್ಸರ್ತಿ ಶಿಪ್ ಒಳಗ ಸಮುದ್ರದಾಗ ತೇಲ್ಬೇಕಾದ್ರ ವೆದರ್ ಕಂಡೀಷನ್ಸ್ ಬಹಳ ಟಫ್ ಆಗಿರಬಹುದು. ಒಟ್ನಲ್ಲಿ ಹೇಳ್ಬೇಕಂದ್ರ ನಿಮ್ಮ ಡಿಸಿಪ್ಲಿನ್ ಮಿಲಿಟರಿ ಮಟ್ಟದಾಗ ಇರ್ತದ. ಈ ಮರ್ಚೆಂಟ್ ನೇವಿ ಜಾಯ್ನ್ ಆಗ್ಬೇಕು ಅಂದ್ರ ಎಲಿಜಿಬಿಲಿಟಿ ಏನೇನ್ ಬೇಕು? ನೀವು 10th ಪಾಸ್ ಆದ್ಮೇಲೂ ಜಾಯ್ನ್ ಆಗ್ಬಹುದು, ಇಲ್ಲ PUC ಸೆಕೆಂಡ್ ಇಯರ್ ಆದ್ಮೇಲೂ ಜಾಯ್ನ್ ಆಗ್ಬಹುದು. ಎಲ್ಲಾ ಕೆಲಸದಂಗ ನೀವೆಷ್ಟು ಜಾಸ್ತಿ ಕಲಿತೀರಿ ಅಷ್ಟು ಜಾಸ್ತಿ ನಿಮ್ಗ ಸಂಬಳ, ಹುದ್ದೆ ಎರಡೂ ಸಿಗ್ತಾವ. ನೀವು 10th ಪಾಸ್ ಆಗ್ರಿ, PUC ಪಾಸ್ ಆಗ್ರಿ, ಮೆಡಿಕಲ್ ಫಿಟ್ನೆಸ್ ಕಂಪಲ್ಸರಿ ಇರ್ತದ. ನಿಮ್ಮ ದೃಷ್ಟಿ ಮತ್ತೆ ಕಲರ್ ವಿಷನ್ ಸರಿಯಾಗಿರ್ಬೇಕು. ಎಲ್ಲಾ ರೀತಿಯಿಂದ ಫಿಸಿಕಲಿ ಫಿಟ್ ಆಗ್ಬೇಕು. ಸೀ ಸಿಕ್ನೆಸ್ ಅಂದ್ರ ಸಮುದ್ರದಾಗ ಹೋದ ಕೂಡ್ಲೆ ನಿಮಗ ತಲಿ ತಿರುಗದಂಗಾಗಿ, ವಾಂತಿ ಬಂದಂಗಾಗಿ ತ್ರಾಸ್ ಆಗ್ಬಾರ್ದು. ನೀವು PUC ನಂತರ ಮಾಡ್ತೀರಿ ಅಂತಂದ್ರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇವು ಮ್ಯಾಂಡೇಟರಿ. ಇಂಗ್ಲಿಷ್ ಪ್ರೊಫಿಷಿಯನ್ಸಿನೂ ಇರಬೇಕು. ಈ ಮರ್ಚೆಂಟ್ ನೇವಿಗೆ ಮುಖ್ಯವಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದ. ಅದು ಇಂಡಿಯನ್ ಮರಿಟೈಮ್ ಯೂನಿವರ್ಸಿಟಿ ಅದು ನಡೆಸುವ IMU CET ಅನ್ನೋ ಒಂದು ಇಂಪಾರ್ಟೆಂಟ್ ಎಂಟ್ರೆನ್ಸ್ ಟೆಸ್ಟ್. ಈ ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಆದ್ಮೇಲೆ ನೀವು ಬೇರೆ ಬೇರೆ ಕೋರ್ಸ್ ಗಳನ್ನ ಆಯ್ಕೋಬಹುದು. DNS, BSc ನಾಟಿಕಲ್ ಸೈನ್ಸ್, ಮರೀನ್ ಇಂಜಿನಿಯರಿಂಗ್ ಇಂಥವೆಲ್ಲ. ನೀವು 10ನೇ ತರಗತಿ ಆದ್ಮೇಲೆ ಕೋರ್ಸ್ ಜಾಯ್ನ್ ಆಗ್ತೀರಿ ಅಂತಂದ್ರ GP ರೇಟಿಂಗ್ ಅಂತ ಹೇಳಿ ಒಂದು ಕೋರ್ಸ್ ಇರ್ತದ. ಇದರ ಅವಧಿ ಸುಮಾರು 6 ತಿಂಗಳು. ಇದರೊಳಗ ಡೆಕ್ ಮತ್ತ ಇಂಜಿನ್ ಡಿಪಾರ್ಟ್ಮೆಂಟ್ ಇವೆರಡರ ಬೇಸಿಕ್ ಟ್ರೈನಿಂಗ್ ಕೊಡ್ಲಾಗ್ತದ. ಶಿಪ್ ಮೇಂಟೆನೆನ್ಸ್, ಕಾರ್ಗೋ ಹ್ಯಾಂಡ್ಲಿಂಗ್, ಕ್ಲೀನಿಂಗ್, ಸೇಫ್ಟಿ ಸಪೋರ್ಟ್ ಇಂಥವೆಲ್ಲ ಕೆಲಸಗಳನ್ನ ನಿಮ್ಗೆ ಕಲಿಸ್ತಾರ. ಇದು ಮರ್ಚೆಂಟ್ ನೇವಿಗೆ ಫಾಸ್ಟೆಸ್ಟ್ ಎಂಟ್ರಿ. ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿದ್ರ ಆಫೀಸರ್ ಟ್ರ್ಯಾಕ್ಗೆ ಹೋಗುವ ಅವಕಾಶನೂ ಇರ್ತದೆ. ನೆನಪಿಡ್ರಿ, ನೀವು 10th ಆದ್ಮೇಲೆ 6 ಮಂತ್ಸ್ ಟ್ರೈನಿಂಗ್ ಮಾಡಿದ್ರ ನೀವು ಆಫೀಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬರೀ ಲೇಬರ್ ಅಂತ ಹೇಳಿ ಕೆಲಸ ಮಾಡೋ ಅವಕಾಶ ಇರ್ತದ. ಎರಡನೇದ್ದು ಸಲೂನ್ ರೇಟಿಂಗ್ ಅಂತ ಹೇಳಿ, ಅದು 6 ತಿಂಗಳದ ಕೋರ್ಸು. ಇದ್ರೊಳಗ ಶಿಪ್ ಹಾಸ್ಪಿಟಾಲಿಟಿ ಡಿಪಾರ್ಟ್ಮೆಂಟ್ ಒಳಗ ಕೆಲಸ ಕೊಡ್ತಾರ. ನೀವು ಅಡಿಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು, ಫುಡ್ ಸರ್ವಿಸ್ ಮಾಡೋದು, ಹೌಸ್ ಕೀಪಿಂಗ್, ಕ್ರೂ ಸಪೋರ್ಟ್ ಇಂಥದೆಲ್ಲ ಕೆಲಸನ ಕಲಿತೀರಿ. ಕ್ರೂಸ್ ಶಿಪ್ಸ್ ಮತ್ತು ಪ್ಯಾಸೆಂಜರ್ ಶಿಪ್ ಇದ್ರೊಳಗೂ ನೀವು ಕೆಲಸ ಮಾಡಬಹುದು. ಇದು ಮೂಲತಃ ಹಾಸ್ಪಿಟಾಲಿಟಿ ಇಂಟ್ರೆಸ್ಟ್ ಯಾರಿಗಿರ್ತದ ಅವ್ರಿಗೆ ಸೂಕ್ತ ಆಗ್ತದೆ. ಇವೆರಡು ಎಂಟ್ರಿ ಲೆವೆಲ್ ಕೋರ್ಸು ಮತ್ತು ಹುದ್ದೆಗಳು, ಆಫೀಸರ್ ಲೆವೆಲ್ ಕೆಲಸ ಅಲ್ಲ. ಆದ್ರೂ ಕೂಡ ಹೊರಗಡೆದು ಕಂಪೇರ್ ಮಾಡ್ಲಿಕ್ಕೆ ನಿಮ್ಗೆ ಇನ್ಕಮ್ ಇದ್ರೊಳಗ ಜಾಸ್ತಿ ಇರ್ತದೆ. PUC ನಂತರದ ಕೋರ್ಸ್ ಗಳನ್ನ ನೋಡೋಣ. ಮೊದಲೇದ್ದು DNS ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್ ಅಂತ ಹೇಳ್ತಾರ.
ಇದು ಸುಮಾರು 1 ವರ್ಷದ ಕೋರ್ಸು. ಇದ್ರೊಳಗ ನೇವಿಗೇಷನ್ ಬೇಸಿಕ್ಸು, ಶಿಪ್ ಸ್ಟೆಬಿಲಿಟಿ, ಮರಿಟೈಮ್ ಲಾ ಇವೆಲ್ಲ ಕಲಿಸ್ತಾರ. ಕೋರ್ಸ್ ಆದ್ಮೇಲೆ ಕೆಡೆಟ್ ಆಗಿ ನೀವು ಶಿಪ್ ಅನ್ನ ಜಾಯಿನ್ ಮಾಡಬಹುದು. ಇದು ಆಫೀಸರ್ ಪಾತ್ವೇ ಒಳಗ ಫಾಸ್ಟೆಸ್ಟ್. ಎರಡನೇದ್ದು BSc ಇನ್ ನಾಟಿಕಲ್ ಸೈನ್ಸ್. ಈ ಗ್ರಾಜುಯೇಷನ್ ಮಾಡಬಹುದು. ಇದರ ಅವಧಿ 3 ವರ್ಷ. ಇದ್ರೊಳಗುನು ಶಿಪ್ ನೇವಿಗೇಷನ್, ಕಾರ್ಗೋ ಆಪರೇಷನ್ಸ್, ಮಿಟಿಯೋರಾಲಜಿ, ಬ್ರಿಡ್ಜ್ ಸಿಸ್ಟಮ್ಸ್ ಇಂಥವೆಲ್ಲ ವಿಷಯಗಳನ್ನ ಕಲಿಸ್ತಾರ. ಡೆಕ್ ಆಫೀಸರ್ ಆಗ್ಲಿಕ್ಕೆ ಇದು ಐಡಿಯಲ್ ಕೋರ್ಸ್. ನೀವು ಮುಂದೆ ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರ ಮೊದಲನೇ ಹಂತ BSc ನಾಟಿಕಲ್ ಸೈನ್ಸ್ ಮಾಡಿರೋದು. ಮುಂದೆ ನೀವು ಇಂಜಿನಿಯರಿಂಗ್ ಮಾಡ್ಬೇಕು ಅಂತಂದ್ರ PUC ನಂತರ BTech ಇನ್ ಮರೀನ್ ಇಂಜಿನಿಯರಿಂಗ್ ಮಾಡಬಹುದು. ಇದ್ರೊಳಗ ಶಿಪ್ ಇಂಜಿನ್ಸು, ಪ್ರೊಪಲ್ಷನ್ ಸಿಸ್ಟಮ್ಸು, ಎಲೆಕ್ಟ್ರಿಕಲ್ ಮಷಿನರಿ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದು ಕಲಿಸ್ಕೊಡ್ತಾರ. ಈ ಮೊದಲೇ ಹೇಳ್ದಂಗ ನಾನು ಡೆಕ್ ಡಿಪಾರ್ಟ್ಮೆಂಟ್ ಮತ್ತ ಇಂಜಿನ್ ಡಿಪಾರ್ಟ್ಮೆಂಟ್ ಅಂತ 2 ಇರ್ತಾವ. ನೀವು BTech ಇನ್ ಮರೀನ್ ಇಂಜಿನಿಯರಿಂಗ್ ಮಾಡಿದ್ರ ಇಂಜಿನ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಟೆಕ್ನಿಕಲ್ ಮೈಂಡ್ ಸೆಟ್ ಇತ್ತು, ಇಂಜಿನಿಯರಿಂಗ್ ಮಾಡಬೇಕು ಆದ್ರ ರೆಗ್ಯುಲರ್ ಇಂಜಿನಿಯರಿಂಗ್ ಮಾಡೋದು ಬೇಡ ಅಂತಂದ್ರ ನೀವು ಮರಿಟೈಮ್ ಇಂಜಿನಿಯರಿಂಗ್ ಅನ್ನ ಕನ್ಸಿಡರ್ ಮಾಡಬಹುದು. ಇನ್ನೊಂದು ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್. ಇದು 2 ವರ್ಷದ ಕೋರ್ಸು. ನೀವು ಈಗಾಗಲೇ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದ್ರ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರ ನೀವು ಇಂಜಿನ್ ಡಿಪಾರ್ಟ್ಮೆಂಟ್ ಸೇರ್ಕೋಬಹುದು. ಇನ್ನೊಂದು ಹುದ್ದೆ ಬರ್ತದ ಇಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್. ಇದ್ರೊಳಗ ಶಿಪ್ ಒಳಗಿರೋ ಎಲೆಕ್ಟ್ರಾನಿಕ್ಸ್, ಆಟೋಮೇಷನ್, ರಡಾರು, ಕಮ್ಯುನಿಕೇಶನ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದೆಲ್ಲ ಕಲಿಸ್ಕೊಡ್ತಾರ. ಇದು ಒಂದ್ ಸ್ವಲ್ಪ ಸ್ಪೆಷಲೈಸ್ಡ್ ಜಾಬ್. ಈಗಿನ ಆಧುನಿಕ ಹಡಗುಗಳ ಒಳಗ ಈ ಹುದ್ದೆಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಈ ಡೆಕ್ ಸೈಡು ಆಮೇಲೆ ಇಂಜಿನ್ ಸೈಡು ಅದರ ನಡುವಿನ ವ್ಯತ್ಯಾಸ ಇನ್ನೊಂದ್ಸಲ ನೋಡೋಣ. ಡೆಕ್ ಸೈಡ್ಗೆ BSc DNS ಇವನು ಮಾಡಿದ್ರೆ ಸಾಕಾಗ್ತದ. ಇದ್ರೊಳಗ ಶಿಪ್ ನೇವಿಗೇಷನ್, ಸ್ಟೀರಿಂಗು, ಆಪರೇಷನ್ಸ್ ಇವೆಲ್ಲ ಬರ್ತಾವ. ಡೆಕ್ ಅಂತಂದ್ರ ಹಡಗನ್ನ ಹೆಂಗ್ ನಡ್ಸ್ಕೊಂಡು ಹೋಗ್ಬಹುದು, ಆಯಾ ಎಂಪ್ಲಾಯೀಸ್ ಗಳನ್ನ ಹೆಂಗ ಮ್ಯಾನೇಜ್ ಮಾಡಬೇಕು, ಆ ಹಡಗು ಸಾಗಿಸೋ ಸರಕುಗಳ ಬಗ್ಗೆ, ಪೋರ್ಟ್ ಗಳ ಬಗ್ಗೆ ನಿಮ್ಗೆ ನಾಲೆಜು ಇರಬೇಕು. ಇವೆಲ್ಲ ಡೆಕ್ ಸೈಡ್ ಒಳಗೆ ಬರ್ತಾವ. ಅದ ಇಂಜಿನ್ ಸೈಡ್ ಅಂದ್ರ ಅದ್ರೊಳಗೆ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಹೆಂಗ್ ಸಾಲ್ವ್ ಮಾಡಬೇಕು, ಮಷಿನರಿ, ಇಂಜಿನು, ಟೆಕ್ನಿಕಲ್ ಸಿಸ್ಟಮ್ಸ್ ಇವನ್ನೆಲ್ಲ ಪ್ರಾಬ್ಲಮ್ ಫ್ರೀ ಆಗಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ. ಎರಡಕ್ಕೂ ತಮ್ಮದಾದ ಒಂದು ಇಂಪಾರ್ಟೆನ್ಸ್ ಅದ. ನೀವು ಡೆಕ್ ಸೈಡಿಗೆ ಹೋದ್ರ ಮುಂದೆ ಒಂದ್ ದಿವಸ ಕ್ಯಾಪ್ಟನ್ ಆಗ್ಬಹುದು, ಇಂಜಿನ್ ಸೈಡಿಗೆ ಹೋದ್ರ ಚೀಫ್ ಇಂಜಿನಿಯರ್ ಆಗ್ಬಹುದು. ಸಂಬಳ ಎರಡೂ ಸೈಡಿಗೇನು ಜಾಸ್ತಿ ಇರ್ತದೆ. ಈ ಮರ್ಚೆಂಟ್ ನೇವಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಯಾವ ಕಾಲೇಜ್ ಒಳಗ ನಾವು ಕೋರ್ಸ್ ಗಳನ್ನ ಮಾಡೋದು ಅಂತ ನೋಡೋಣ. ಮೊದಲು ಕರ್ನಾಟಕದ ಕಾಲೇಜು. ಒಂದೇದ್ದು ಮ್ಯಾಂಗ್ಳೂರ್ ಮರೀನ್ ಕಾಲೇಜ್ ಆಫ್ ಟೆಕ್ನಾಲಜಿ, MMCT ಅಂತ ಹೇಳಿ ಮಂಗಳೂರ್ನಾಗದ. ಈ ಕಾಲೇಜ್ ಒಳಗ ಆಫರ್ ಮಾಡೋ ಕೋರ್ಸ್ ಗಳಂದ್ರ ಗ್ರಾಜುಯೇಟ್ ಮರೀನ್ ಇಂಜಿನಿಯರಿಂಗ್ GME, ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್ DNS, ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್ ETO, ಆಮೇಲೆ ಜನರಲ್ ಪರ್ಪಸ್ ರೇಟಿಂಗ್. ಈ ಕಾಲೇಜು ಮರ್ಚೆಂಟ್ ನೇವಿಗೆ ಸ್ಪೆಸಿಫಿಕಲಿ ಡಿಸೈನ್ ಮಾಡಲಾಗಿರೋ ಕೋರ್ಸ್ ಗಳನ್ನ ಆಫರ್ ಮಾಡ್ತದೆ. ಆದ್ರೆ ನೀವು ಇದೇ ಕಾಲೇಜ್ ಒಳಗನ ಕಲಿತು ಮರ್ಚೆಂಟ್ ನೇವಿ ಜಾಯ್ನ್ ಆಗಬಹುದು ಅಂತಲ್ಲ. ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BE ಅಥವಾ ಬೇರೆ ಕಾಲೇಜ್ ಒಳಗ ಮರಿಟೈಮ್ ಇಂಜಿನಿಯರಿಂಗ್ ಇವನು ಮಾಡಿದ ಮೇಲೇನು ನೀವು ಮರ್ಚೆಂಟ್ ನೇವಿ ಒಳಗ ಜಾಯ್ನ್ ಆಗಬಹುದು. ಕರ್ನಾಟಕ ಬಿಟ್ಟು ಭಾರತದೊಳಗ ಬೇರೆ ಬೇರೆ ಕಾಲೇಜ್ ಗಳನ್ನ ನೋಡೋಣ. ಇಂಡಿಯನ್ ಮರಿಟೈಮ್ ಯೂನಿವರ್ಸಿಟಿ ಅಂತ ಹೇಳಿ ಚೆನ್ನೈ ಮತ್ತು ಕೊಚ್ಚಿ ಒಳಗದ. ತೋಲಾನಿ ಮರಿಟೈಮ್ ಇನ್ಸ್ಟಿಟ್ಯೂಟ್ ಪುಣೆ ಒಳಗದ. HIMT ಕಾಲೇಜ್ ಚೆನ್ನೈ ಒಳಗ. ಹಿಂಗ ಸುಮಾರು ಕಾಲೇಜ್ಗಳ ಲಿಸ್ಟ್ ನಾನು ಇಲ್ಲಿ ಕೊಟ್ಟಿನಿ. ನೀವು ಈ ವಿಡಿಯೋ ಪಾಸ್ ಮಾಡಿ ಈ ಲಿಸ್ಟ್ ಅನ್ನ ನೋಡಬಹುದು. ಈ ಕೋರ್ಸ್ ಮುಗಿದ್ಮೇಲೆ ಒಂದು ಸಿ ಟ್ರೈನಿಂಗ್ ಅಂತ ಹೇಳಿ ನಿಮ್ಗೆ ಇರ್ತದ, ಅಂದ್ರ ಆನ್ ಬೋರ್ಡ್ ಟ್ರೈನಿಂಗ್. ಅದನ್ನ ನೀವು ಮಾಡ್ಲೇಬೇಕಾಗ್ತದ. ಇದನ್ನ ವೋಯೇಜ್ ಸರ್ವಿಸ್ ಅಂತಾನೂ ಕರೀತಾರ. ಮರ್ಚೆಂಟ್ ನೇವಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಸರ್ಟಿಫಿಕೇಟ್ಸ್ ಬೇಕಾಗ್ತವ. ಆ ಸರ್ಟಿಫಿಕೇಟ್ ಅನ್ನು ಪಡೀಲಿಕ್ಕೆ ಈ ಸಿ ಟ್ರೈನಿಂಗ್ ಮ್ಯಾಂಡೇಟರಿ. ನಿಮ್ಮ ಕರಿಯರ್ ಗ್ರೋತ್ ಹೆಂಗಿರ್ತದಂದ್ರ ನೀವು ಕ್ಯಾಡೆಟ್ ಆಗಿ ಜಾಯ್ನ್ ಆಗ್ತೀರಿ, ಆಮೇಲೆ 3rd ಆಫೀಸರ್, 2nd ಆಫೀಸರ್, ಚೀಫ್ ಆಫೀಸರ್, ಫೈನಲ್ ಆಗಿ ಕ್ಯಾಪ್ಟನ್. 8-10 ವರ್ಷ ಒಳಗ ಟಾಪ್ ರ್ಯಾಂಕ್ ಆಗಿ ತಲುಪಲಿಕ್ಕೆ ನಿಮಗೆ ಸಾಧ್ಯತೆ ಇರ್ತದ. ಈ ಕರಿಯರ್ ಅನ್ನ ಯಾರು ಆಯ್ಕೆ ಮಾಡ್ಬೇಕು ಅಂದ್ರ ಯಾರಿಗೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸೇರ್ತಿರ್ತದ, ಕಡಿಮೆ ಸಮಯದಾಗ ಜಾಸ್ತಿ ಸಂಬಳ ನಾನು ಗಳಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರ, ಯಾರು ಮನಿ ಬಿಟ್ಟು ತಿಂಗಳಾನ್ಗಟ್ಲೆ ಹೊರಗಡೆ ಇರ್ಲಿಕ್ಕೆ ಹಿಂಜರಿಯುದಿಲ್ಲ, ಅಡ್ವೆಂಚರ್ ಮೈಂಡ್ ಸೆಟ್ ಇರೋರ್ಗೆ, ಆಮೇಲೆ ರೂಟೀನ್ ಆಫೀಸ್ ವರ್ಕ್ ಬೇಡ, ನಾನು ಟ್ರಾವೆಲಿಂಗ್ ಮಾಡ್ತಾ ಕೆಲಸ ಮಾಡ್ತೀನಿ ಅನ್ನೋರ್ಗೆ. ಈ ಮರ್ಚೆಂಟ್ ನೇವಿ ಜಾಯ್ನ್ ಆದ್ಮೇಲೆ ಎಷ್ಟು ಸಂಬಳ ಸಿಗಬಹುದು ಅನ್ನೋದನ್ನ ಬ್ರೀಫ್ ಆಗಿ ನೋಡೋಣ. ಈ ಸಂಬಳಗಳು ತಿಂಗಳ ವರ್ಷ ಅಥವಾ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರ್ತಾವ. ಮೊದಲನೇದಾಗಿ GP ರೇಟಿಂಗ್ ಒಳಗೆ ನೀವು ಸೇರ್ಕೊಂಡ್ರ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ಸ್ಯಾಲರಿ 30,000 ರಿಂದ 60,000 ರೂಪಾಯಿ ಇರ್ತದ. ಅಂದ್ರೆ ಇಯರ್ಲಿ 3.5 ರಿಂದ 7 ಲಕ್ಷ.
ಇದು ಬರೀ ಸಂಬಳ ಮಾತ್ರ. ಅಲ್ಲಿ ಇಳ್ಕೊಳ್ಳೋ ವ್ಯವಸ್ಥೆ, ಊಟ ಅದೆಲ್ಲ ಫ್ರೀ ಆಗಿ ಸಿಗ್ತದ. ಬೇರೆ ಬೇರೆ ದೇಶಕ್ಕೆ ಹೋದ್ರೆ ವೀಸಾ ಫ್ರೀ ಆಗಿ ಸಿಗ್ತದ. ಎರಡನೇದ್ದು ಡೆಕ್ ಕ್ಯಾಡೆಟ್, ಇದ್ರ ಸಂಬಳನು 30,000 ರಿಂದ 60,000. ಥರ್ಡ್ ಆಫೀಸರ್ ಆದ್ರ 1.5 ಇಂದ 3 ಲಕ್ಷ ತಿಂಗಳಿಗೆ ಸ್ಯಾಲರಿ ಇರ್ತದ. ಮರೀನ್ ಇಂಜಿನಿಯರ್ಗಳಿಗೆ 1.5 ರಿಂದ 3 ಲಕ್ಷ ಸಂಬಳ ತಿಂಗಳಿಗೆ. ಆಮೇಲೆ ನೀವು ಕ್ಯಾಪ್ಟನ್ ಆದ್ರ 6 ರಿಂದ 12 ಲಕ್ಷ, ಕೆಲವೊಂದ್ ಸರ್ತಿ 15 ಲಕ್ಷಕ್ಕಿಂತ ಜಾಸ್ತಿ ಸಂಬಳ ತಿಂಗಳಿಗೆ ಇರ್ತದ. ಸೊ ಈ ಮರ್ಚೆಂಟ್ ನೇವಿ ಅನ್ನೋದು ಒಂದು ಕರಿಯರ್ ಮಾತ್ರ ಅಲ್ಲ, ಇದೊಂದು ಲೈಫ್ ಟೈಮ್ ಡಿಸಿಷನ್. ಬಹಳಷ್ಟು ಜನ ಏನ್ ಮಾಡ್ತಾರಂತಂದ್ರ ಈ ಮರ್ಚೆಂಟ್ ನೇವಿ ಜಾಯ್ನ್ ಆಗ್ತಾರ, ಅಲ್ಲಿ ಸಿಗೋ ಜಾಸ್ತಿ ಸಂಬಳನ ಎಂಜಾಯ್ ಮಾಡ್ತಾರ, ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ತಮ್ಮ ಟ್ರಾವೆಲಿಂಗ್ ಅನುಭವವನ್ನ ಪಡಿತಾರ. ಆಮೇಲೆ 10 ರಿಂದ 15 ವರ್ಷ ಆದ್ಮೇಲೆ ಆ ಜಾಬ್ ಅನ್ನ ಬಿಟ್ಟು ತಾವು ಗಳಿಸಿರೋ ಸಂಬಳ ಒಳಗ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರ, ಬೇರೆ ಯಾವ್ದೋ ಒಂದು ಕಂಪನಿ ಜಾಯ್ನ್ ಆಗ್ತಾರ. ಯಾಕಂತ ಹೇಳಿದ್ರ ಎಲ್ಲರಿಗೂ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಹಡಗುಗಳ ಒಳಗ ಪ್ರವಾಸ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆರೋಗ್ಯದ ಮೇಲೆ ಬಹಳ ಏರ್ಪೇರ್ ಆಗಿರ್ತದ. ಆದ್ರ ನಾ ಹೇಳ್ದಂಗ ಎಲ್ಲಾ ಕೆಲಸ ತರ ಈ ಕೆಲಸದೊಳಗು ಪಾಸಿಟಿವ್ ಆಮೇಲೆ ನೆಗೆಟಿವ್ ಅನ್ನೋದು ಇರ್ತದ. ನಾನ್ ಮೊದ್ಲೇ ಹೇಳ್ದಂಗ ನಿಮ್ಗ ಜಾಸ್ತಿ ಸಂಬಳನ ಕಡಿಮೆ ಟೈಮ್ ನಾಗ ಮಾಡ್ಕೋಬೇಕು, ದೇಶ ಸುತ್ತಬೇಕು ಅಂತ ಅನ್ಸಿದ್ರ ಈ ಕರಿಯರ್ ಅನ್ನ ನೀವು ಆರಿಸ್ಕೋಬಹುದು. ಇಲ್ಲ ನಾನು ಹಡಗೊಳಗ ಟ್ರಾವೆಲ್ ಮಾಡೋದು ತ್ರಾಸ ಆಗ್ತದಂತಂದ್ರ ಕೆಲವೊಂದು ಕಂಪನಿಗಳು ಇರ್ತಾವ, ಆ ಹಡಗನ್ನ ರಿಪೇರ್ ಮಾಡೋದು, ಡಾಕ್ ಯಾರ್ಡ್, ಡ್ರೈ ಡಾಕ್ ಇಂಥ ಎಲ್ಲಾ ಸಂಸ್ಥೆಗಳ ಒಳಗ ನೀವು ಕೆಲಸ ಮಾಡಿ ಟ್ರಾವೆಲಿಂಗ್ ಮಾಡ್ಲಾರ್ದನ ನಿಮ್ಮ ಎಕ್ಸ್ಪೀರಿಯನ್ಸ್ ಲಾಭ ಪಡಿಬಹುದು. ಧೈರ್ಯ, ಡಿಸಿಪ್ಲಿನ್, ಅಡ್ಯಾಪ್ಟಿಬಿಲಿಟಿ ಇದ್ರ ಈ ಕರಿಯರ್ ನಿಮ್ಮ ಜೀವನನ್ನ ಬದಲಾಯಿಸ್ತದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.